ನಮಸ್ತೆ. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಶಿವನನ್ನು ಆರಾಧನೆ ಮಾಡುವಂತಹ ರಾತ್ರಿ. ಹಬ್ಬದ ಹೆಸರಿನಲ್ಲೇ ರಾತ್ರಿ ಇರುವುದರಿಂದ ಈ ರಾತ್ರಿ ಬಹಳ ಮಹತ್ವಪೂರ್ಣವಾದದ್ದು. ಇವತ್ತು ನಾವು ಸ್ಪೆಷಲ್ ವಿಷಯ ಏನಂತ ಹೇಳಿದ್ರೆ, ಆಕಾಶ ಮೋಡರಹಿತವಾಗಿರುತ್ತದೆ, ಸ್ವಚ್ಛಂದವಾಗಿರುತ್ತದೆ. ಶಿವರಾತ್ರಿಯ ವಿಶೇಷ ಏನಂದ್ರೆ, ಶಿವನ ಆಗಮನ ಭೂಮಿಗೆ ಆಗತ್ತೆ ಅಂತ ಹೇಳ್ತಾರೆ ಶಿವಪುರಾಣ. ಹಾಗೇನೆ ಲಿಂಗ ಪುರಾಣದಲ್ಲಿ ಶಿವರಾತ್ರಿಯ ಬಗ್ಗೆ ಬಹಳ ಒಳ್ಳೆಯ ಉಲ್ಲೇಖ ಇದೆ. ಹಾಗೇನೆ ಸಮುದ್ರ ಮಂಥನದಲ್ಲಿ ಕೂಡ ಈ ಶಿವರಾತ್ರಿಯ ಉಲ್ಲೇಖ ಇದೆ. ಶಿವನನ್ನ ಆರಾಧನೆ ಮಾಡುವಂತಹ ಈ ದಿನ ನಮಗೆ ಶಿವನ ಒಂದು ಆಶೀರ್ವಾದ ಸಿಗುವಂತಹ ಮಹಾದಿನವಾಗಿದೆ. ಸೊ ಶಿವನನ್ನ ನಾವು ಯಾವ ರೀತಿಯೆಲ್ಲ ಆಶೀರ್ವಾದ ಮಾಡ್ಬೋದು, ಹಾಗೆ ಯಾವ ವಸ್ತುಗಳಿಂದ ನಾವು ಅಭಿಷೇಕ ಮಾಡಿದ್ರೆ ಏನ್ ಫಲ ಸಿಗತ್ತೆ ಅಂತ ಹೇಳಿ ನಾವು ನೋಡೋಣ ಬನ್ನಿ. ನನ್ನಿಂದ ಈ ಒಂದು ಸಣ್ಣ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಓಂ ನಮಃ ಶಿವಾಯ. ಮೊದಲಿಗೆ ನಮ್ಮ ನೇಮ್ ಮತ್ತೆ ಫೇಮ್ಗೆ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಹಾಲಿಗೆ ಸ್ವಲ್ಪ ಬೆಲ್ಲವನ್ನ ಬೆರೆಸಿ ನಾವು ಅಭಿಷೇಕ ಮಾಡೋದ್ರಿಂದ ನಮ್ಮ ನೇಮ್ ಮತ್ತೆ ಫೇಮ್ ಎಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ನಮಗೆ ಕ್ಯಾಶ್ ಪ್ರಾಬ್ಲಮ್ ಇದೆ, ಕ್ಯಾಶ್ ಫ್ಲೋ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಅಂದಾಗ ನಾವು ಬರೀ ಹಾಲಿನ ಅಭಿಷೇಕವನ್ನ ಮಾಡಬಹುದು. ನಮಗೆ ಹ್ಯಾಪಿನೆಸ್ ಬೇಕು, ಬಹಳ ಜೀವನದಲ್ಲಿ ತುಂಬಾ ಖುಷಿನೇ ಇಲ್ಲದಂಗಾಗಿದೆ ಅಂತ ಹೇಳಿದಾಗ ನಾವು ಶಿವಲಿಂಗಕ್ಕೆ ಬಾಳೆಹಣ್ಣನ್ನ ಅರ್ಪಣೆ ಮಾಡುವಂಥದ್ದು. ಹಾಗೆ ಎಲ್ಲ ಕೆಲಸಗಳು ಬಹಳ ತಡ ಆಗ್ತಿದೆ, ಡಿಲೇ ಆಗ್ತಿದೆ, ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಮೆಣಸಿನ ಕಾಳನ್ನ, ಈ ಕಾಳು ಮೆಣಸನ್ನ ನಾವು ಶಿವಲಿಂಗದ ಮೇಲೆ ಅರ್ಪಣೆ ಮಾಡೋದ್ರಿಂದ ನಮ್ಮ ಡಿಲೇ ಆಗುವಂತಹ ಕೆಲಸಗಳು ಬಹಳ ಬೇಗ ಆಗುತ್ತೆ. ಹಾಗೆಯೇ ತುಂಬಾ ಕಾನ್ಫಿಡೆನ್ಸ್ ಇಲ್ಲ, ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ, ಧೈರ್ಯ ಇಲ್ಲ, ನನಗೆ ಇಂಡಿವಿಜುವಲ್ ಆಗಿ ಡಿಸಿಷನ್ ತಗೊಳ್ಳುವಷ್ಟು ಕೆಪಾಸಿಟಿ ಇಲ್ಲ ಅಂತ ಅಂದಾಗ ಈ ಕಪ್ಪು ಎಳ್ಳು ಹಾಗೆ ಬಿಳಿ ಎಳ್ಳು ಎರಡನ್ನು ಸೇರಿಸ್ಬಿಟ್ಟು ಶಿವಲಿಂಗಕ್ಕೆ ಅರ್ಪಣೆ ಮಾಡುವಂಥದ್ದು. ಅಂಡ್ ಬಹಳ ಒಂದು ಇಂಪಾರ್ಟೆಂಟ್ ಅಂದ್ರೆ ಮ್ಯಾರೇಜ್ ಇಶ್ಯೂ. ನಮ್ಮ ಪ್ರೀತಿ ಪಾತ್ರರ ಜೊತೆಗೆ ನಾವು ಚೆನ್ನಾಗಿರ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ, ಆ ಒಂದು ಪ್ರಾಬ್ಲಮ್ ಇಂದ ನಾವು ಹೊರಗೆ ಬರಬೇಕು ಅಂತ ಹೇಳಿದ್ರೆ, ನಾವು ತುಪ್ಪದಿಂದ ಅಭಿಷೇಕ ಮಾಡಬೇಕು. ತುಪ್ಪದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು. ಹಾಗೆ ಎಲ್ಲರ ಜೊತೆಗೆ ನಮ್ಮ ಸಂಬಂಧ ಚೆನ್ನಾಗಿರ್ಬೇಕು. ನಮ್ಮ ಒಡ ಹುಟ್ಟಿದವ್ರ ಜೊತೆಗೆ, ಸ್ಪೆಷಲಿ ತಾಯಿ ಜೊತೆಗೆ, ತಾಯಿ ಮನೆ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಅಕ್ಕಿಯನ್ನ ಶಿವಲಿಂಗಕ್ಕೆ ಅರ್ಪಣೆ ಮಾಡಬೇಕು. ಹಾಗೆ ಮೊಸರನ್ನು ಕೂಡ ನಾವು ಅರ್ಪಣೆ ಮಾಡಬಹುದು. ಇವೆಲ್ಲ ನಾವು ಪ್ರೀತಿ ಪಾತ್ರರಿಗೋಸ್ಕರ ಮಾಡುವಂಥದ್ದು, ನಮ್ಮ ಸಂತೋಷಕ್ಕೆ ಮಾಡುವಂಥದ್ದಲ್ವಾ. ಇನ್ನೊಂದು ವಿಚಾರ ಏನಂದ್ರೆ, ನಮಗೆ ವಿಲ್ ಪವರ್ ಬಹಳ ಚೆನ್ನಾಗಿ ಬೇಕು ಅಂತ ಹೇಳಿದಾಗ ನಾವು ಹನಿ ಅಂದ್ರೆ ಶಹದ್, ಜೇನುತುಪ್ಪ, ಅದರಿಂದ ನಾವು ಅಭಿಷೇಕವನ್ನ ಮಾಡಬೇಕು. ನಮ್ಮ ಕೆಲಸ ಅಥವಾ ಬಿಸ್ನೆಸ್ ತುಂಬಾ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ನಾವು ಕೆಂಪು ಹೂಗಳಿಂದ ಶಿವಲಿಂಗಕ್ಕೆ ಅರ್ಪಣೆ ಮಾಡಬೇಕು. ಇದಿಷ್ಟು ಇವತ್ತು ನಾನು ನನ್ನ ಕಡೆಯಿಂದ ಕೊಟ್ಟಂತಹ ಮಾಹಿತಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಪರಮಾತ್ಮ ಮಹಾದೇವ ಭೋಲೆ ಭಂಡಾರಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹೇಳಿ ಮನಪೂರ್ವಕವಾಗಿ ಬೇಡ್ಕೊಳ್ತೇನೆ. ನಮಸ್ತೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು.